ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈಗ ನಿಮಗಾಗಿ ಒಂದು ಹಚ್ಚ ಹಸಿರಿನ ಮಟನ್ ಸಾರು ಮಾಡಿಕೊಡ್ಬೇಕು, ಖುಷಿಯಾಗಿ ತಿನ್ನಿಸ್ಬೇಕು ಅಂತ ಬಂದಿದ್ದೀನಿ. ಒಂದು 40 ml ಆಯಿಲನ್ನು ಹಾಕುವುದು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು, ಈರುಳ್ಳಿ ತಗೊಂಬರೋಣ. ಚುಕ್ಕೆ ಸೊಪ್ಪು ನೀಟಾಗಿ ತೊಳೆದು ನೋಡಿ ಸರ್, ಎಷ್ಟು ಚಂದ ಇದೆ. ಬಿಳಿ ಮಾಂಸ 1/4 kg, ಎಲ್ಲ ಥರ ಮಿಕ್ಸ್ ಇದೆ. ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ಎಲ್ಲ ಅಡುಗೆ ಕಲ್ತಿದ್ದೆಲ್ಲ ನಮ್ಮ ತಾಯಿಯವರ ಕಡೆಯಿಂದ. ಇದಕ್ಕೊಂದು 30 ಗ್ರಾಮ್ ಎಣ್ಣೆ, 14 ಹಸಿಮೆಣಸಿನ್ಕಾಯಿ ಹಾಕ್ತೀನಿ, ಕಾಳಮೆಣಸು, ಲವಂಗ, ಚಕ್ಕೆ. ಈಗ 1.5 ಈರುಳ್ಳಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಮೆಂತ್ಯ ಸೊಪ್ಪು, ಪುದೀನ, ಪಾಲಕ್ಕು, 1 ಬೆಳ್ಳುಳ್ಳಿ, ಶುಂಠಿ, ಅರ್ಧ ಚಿಪ್ ತೆಂಗಿನಕಾಯಿ, ಕೊತ್ತಂಬರಿ, 1.5 ಸ್ಪೂನು ಧನಿಯಾ ಪುಡಿ, 1.5 ಸ್ಪೂನಷ್ಟು ಗಸಗಸೆ, ಸ್ವಲ್ಪ ನೀರು ಹಾಕಿ ಸ್ವಲ್ಪ ರುಬ್ಬಿಡೋದು ನೈಸ್ ಗಂಧ ಥರ. ಈಗ ಇದಕ್ಕೆ ಬಿಡ್ತಿದ್ದೀವಿ. ಟೋಟಲ್ ಆಗಿ ನಾನು 1.5 ಗ್ಲಾಸ್ ನೀರು ಹಾಕಿದ್ದೀನಿ. 3 ಸಲ ಅನ್ಸ್ಬಿಟ್ರೆ ಈಗ ನೋಡಿ 3 ವಿಷಲ್ ಆಯಿತು. ಹಚ್ಚ ಹಸಿರಿನ ಮಟನ್ ಸಾರು ರೆಡಿಯಾಗಿದೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಹಚ್ಚ ಹಸಿರಿನ ಮಟನ್ ಸಾರು ರೆಡಿಯಾಗಿದೆ. ಪರ್ಫೆಕ್ಟ್ ಖಾರ, ಕರೆಕ್ಟು ಉಪ್ಪು, ಹುಳಿ, ಖಾರ ನೋಡಿ, ಹೂವು ಬೆಂದಂಗೆ ಬೆಂದಿದೆ. ಸೂಪರ್, ಮಸ್ತ್ ಅಂದರೆ ಮಸ್ತ್ ಕಲಂದ. ಆಹಾ.